ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆಗೆ ಪ್ರಗತಿ ಪರಿಶೀಲನಾ ಸಭೆ ಆಯಿತು. ಆ ಸಭೆಯಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡಬಾರ್ದು, ಮೊಬೈಲ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು. ಬೇರೆ ದೇಶಗಳಂತೆ ಪ್ರಮುಖವಾಗಿ ಆಸ್ಟ್ರೇಲಿಯಾದಲ್ಲಿ 16 ವರ್ಷದ ಮಕ್ಕಳಿಗೆ ಮೊಬೈಲೇ ಕೊಡಲ್ಲ, ಮೊಬೈಲ್ ಬ್ಯಾನ್ ಆಗಿದೆ. ಅದೇ ನಿಯಮವನ್ನ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಹೇಗೆ? ಈ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಂತೆ ಬಹುತೇಕ ಎಲ್ಲಾ ವಿಸಿಗಳು ಕೂಡ ಓಕೆ ಅನ್ನುವಂತ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಿನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದ್ಯಂತ ಅಥವಾ ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನ್ ಗೊತ್ತಾ? ಹೌದಾ, 16 ವರ್ಷದ ಮಕ್ಕಳಿಗೆ ಇನ್ನು ಮುಂದೆ ಮೊಬೈಲ್ ಕೊಡೋ ಹಾಗಿಲ್ವಾ? ಮೊಬೈಲ್ ನಿಜಕ್ಕೂ ಬ್ಯಾನ್ ಮಾಡುತ್ತಾ ಸರ್ಕಾರ? ಇಂಥ ಪ್ರಶ್ನೆಗಳು ಬಹುತೇಕರಲ್ಲಿ ಕಾಡತೊಡಗಿದೆ. ಪರ ವಿರೋಧದ ಚರ್ಚೆಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಕಾರಣ ಇಷ್ಟೇ, ನಾವೆಲ್ಲ ಕೂಡ ತಂತ್ರಜ್ಞಾನ ಮುಂದುವರೆದಂತೆಲ್ಲ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೆ ಈ ಕ್ಷಣಕ್ಕೆ ಮೊಬೈಲ್ ಕೊಡಬೇಡಿ ಅಂದ್ರೆ ಹೆಂಗೆ? ಟೆಕ್ನಾಲಜಿ ಮುಂದುವರೆದಿದೆ. ಬಹುತೇಕರು ಸ್ಮಾರ್ಟ್ ಕ್ಲಾಸಸ್, ಸ್ಮಾರ್ಟ್ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಮೊಬೈಲ್ ಮೇಲೆ ಡಿಪೆಂಡ್ ಆಗಬೇಕು. ಮಕ್ಕಳು ಸ್ವಲ್ಪ ತ್ವರಿತಗತಿಯಲ್ಲಿ ಈಗಿನ ಟೆಕ್ನಾಲಜಿಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ತಮ್ಮನ್ನ ತಾವು ಅಂದ್ರೆ ಮೊಬೈಲ್ ಅತ್ಯಗತ್ಯ. ಮೊಬೈಲ್ ಕೊಡಬಾರ್ದು ಅಂದ್ರೆ ಹೇಗೆ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೂ ಒಂದು ವರ್ಗ ಒಳ್ಳೆಯ ನಿರ್ಧಾರ ಸರ್ಕಾರ ಈ ರೀತಿ ತೆಗೆದುಕೊಂಡ್ರೆ ಕಾರಣ 16 ವರ್ಷದ ಒಳಗಿನ ಮಕ್ಕಳು ಮೊಬೈಲ್ ಯೂಸ್ ಮಾಡೋದ್ರಿಂದ ಅವರ ಹೆಲ್ತ್ ಮೇಲೆ ಸಮಸ್ಯೆಗಳಾಗ್ತಾ ಇದೆ, ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ, ಮಕ್ಕಳು ಜೀವ ಕಳೆದುಕೊಳ್ಳುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇನ್ನಿಲ್ಲದಂತಹ ವಿಡಿಯೋಗಳನ್ನ ನೋಡ್ತಾ ಇರೋದ್ರಿಂದ ಅತಿ ಹೆಚ್ಚಿನ ಕ್ರೈಮ್ ಪ್ರಕರಣಗಳಲ್ಲಿ ಈ ಮಕ್ಕಳು ಭಾಗಿಯಾಗ್ತಾ ಇರೋದು ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನ ತಡೆಗಟ್ಟಬಿಟ್ರೆ ಖಂಡಿತ ಸರ್ಕಾರದ ಈ ನಿಲುವು ಓಕೆ, ನಮ್ಮ ಸಹಮತ ಇದೆ ಅಂತ ಮತ್ತೊಂದು ವರ್ಗ ಹೇಳ್ತಾ ಇದೆ. ನಿಜಕ್ಕೂ ಮೊಬೈಲ್ ಬ್ಯಾನ್ ಮಾಡಿದ್ರೆ ಒಳ್ಳೇದಾ ಅಥವಾ ಕೆಡಕ? ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಎಕ್ಸ್ಪರ್ಟ್ಸ್ ಒಪಿನಿಯನ್ ಅನ್ನ ಕೂಡ ಪಡೆದುಕೊಳ್ಳೋಣ. ಇದೆ ಈ ಹೊತ್ತಿನ ವಿಶೇಷ. ಶಾಲೆಗಳಲ್ಲಿ ಮೊಬೈಲ್ ಬ್ಯಾನ್. ಮೊಬೈಲ್ ಬ್ಯಾನ್ ಆಗುತ್ತೆ ಅನ್ನುವಂತಹ ವಿಚಾರ ಕೇಳಿದಾಗ ಕೆಲ ಪೋಷಕರು ಸಂತಸ ವ್ಯಕ್ತಪಡಿಸಿದ್ರು ಕೂಡ ಕೆಲ ಮಕ್ಕಳಿಗೆ ಆತಂಕ ಶುರುವಾಗಿದೆ. ಅಯ್ಯೋ, ಮೊಬೈಲ್ ಇಲ್ಲ ಅಂದ್ರೆ ಹೆಂಗೆ? ಇಡೀ ಜಗತ್ತೇ ಪ್ರಳಯ ಆದ ರೀತಿಯಲ್ಲಿ ಮಕ್ಕಳು ಚಿಂತಾಕ್ರಾಂತರಾಗಿದ್ದಾರಂತೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ. ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಮೊಬೈಲ್ ಬೇಕು, ಸ್ಮಾರ್ಟ್ ಕ್ಲಾಸಸ್ ಅದರಲ್ಲೇ ನಾವು ನಡೆಸೋದ್ರಿಂದ, ಅದರಲ್ಲೇ ಅಟೆಂಡ್ ಮಾಡೋದ್ರಿಂದ ಮೊಬೈಲ್ನ ಅತ್ಯಗತ್ಯ ಇದ್ದೇ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇಲ್ಲ, ಮೊಬೈಲ್ ಬಿಟ್ಬಿಡಿ, ದಯವಿಟ್ಟು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಇದು ಒಳ್ಳೆಯ ನಿರ್ಧಾರ ಅಂತ ಕೆಲವರು ಹೇಳ್ತಿದ್ದಾರೆ. ಹಾಗಾಗಿ ನಿನ್ನೆಯ ಸಭೆಯಲ್ಲಿ ಏನಾಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗ್ತಾ ಇದೆ, ಆ ಕುರಿತ ಒಂದು ಸಂಪೂರ್ಣ ರಿಪೋರ್ಟ್ ಇದೆ. ಮೊದಲು ನೋಡ್ಕೊಂಡು ಬರೋಣ. ಮೊಬೈಲ್ ಎಲ್ಲಿ ನೋಡಿದ್ರು ಮೊಬೈಲ್, ಯಾರ ಕೈಲಿ ನೋಡಿದ್ರು ಮೊಬೈಲ್. ಆಗಷ್ಟೇ ಹುಟ್ಟಿರೋ ಮಕ್ಕಳಿಂದ ಹಿಡಿದು ಹಣ್ಣು ವೃದ್ಧರವರೆಗೂ ಮೊಬೈಲ್ ಬಳಸದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಮೊಬೈಲ್ ಬಳಕೆ ಅನ್ನೋದು ಸರ್ವಾಂತರ್ಯಾಮಿಯಾಗಿದೆ. ಮೊಬೈಲ್ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಕೂಡ ಜನರಿಗೆ ಖಯಾಲಿಯಾಗಿ ಬದಲಾಗಿದೆ. ಮೊಬೈಲ್ ಇಲ್ಲದೆ ಮಕ್ಕಳು ಊಟನೇ ಮಾಡಲ್ಲ ಅಂತಾರೆ. ಅಷ್ಟರ ಮಟ್ಟಿಗೆ ಮೊಬೈಲ್ ಚಟಕ್ಕೆ ಬಿದ್ದಿದ್ದಾರೆ. ಅದರಲ್ಲೂ ಈಗ AI ಯುಗ ಆರಂಭವಾದ ಮೇಲೆ ಶೈಕ್ಷಣಿಕವಾಗಿಯೂ ಮೊಬೈಲ್ ಬಳಕೆ ಹೆಚ್ಚಾಗ್ತಾ ಇದೆ. ಇಂತಹ ಹೊತ್ತಲ್ಲಿ ರಾಜ್ಯ ಸರ್ಕಾರ ಶಾಲಾ ಮಕ್ಕಳು ಮೊಬೈಲ್ ಬಳಸದಂತೆ ನಿರ್ಬಂಧ ಹೇರಲು ಮುಂದಾಗಿದೆ. ಶಾಲೆಯಲ್ಲಿ ಮೊಬೈಲ್ ಬ್ಯಾನ್ ಮಾಡುತ್ತಾ ರಾಜ್ಯ ಸರ್ಕಾರ. ಹೌದು, ಈಗಿನ ಕಾಲದಲ್ಲಿ ಮಕ್ಕಳು ಪಾಠಕ್ಕಿಂತ ಹೆಚ್ಚಾಗಿ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗಿ ಹೋಗಿರ್ತಾರೆ. ಇದರಿಂದ ಅವರ ವಿದ್ಯಾಭ್ಯಾಸ ಮಾತ್ರವಲ್ಲ, ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರ್ತಾ ಇದೆ. ಇದನ್ನೆಲ್ಲ ಗಮನಿಸಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ಆಸ್ಟ್ರೇಲಿಯಾ ಮಾದರಿಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರಲು ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ತಜ್ಞರ ಸಮಿತಿಯನ್ನ ರಚಿಸಿ ಮೊಬೈಲ್ ಬ್ಯಾನ್ ಮಾಡುವ ಮಾನದಂಡಗಳು ಹೇಗಿರಬೇಕು ಎಂಬ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಯುವಕರು ಈ ಡ್ರಗ್ಸ್ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದನ್ನ ಮಾಡಬೇಕು ಅಂತ ಯೋಚನೆ ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು
ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಎಂಬುದು ಒಂದು ಆಯುಧ ಇದ್ದಂತೆ. ಇದನ್ನ ಬಳಸಲು ಬಂದವರು ಯಾವುದೇ ವಿಷಯವನ್ನ ತಿಳಿದುಕೊಳ್ಳಬಹುದು. ಇದರಿಂದ ಎಲ್ಲರಿಗೂ ಸಮಾನ ಅವಕಾಶ ಕೂಡ ನೀಡುತ್ತಿದೆ. ಆದರೆ ಯಾವ ರೀತಿ ಉಪಯೋಗ ಮಾಡಬೇಕೆಂಬುದು ಕೂಡ ತಿಳಿದುಕೊಳ್ಳಬೇಕಾದ ವಿಷಯ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡಬೇಕಾದ್ರೆ ತುಂಬಾ ಅಲರ್ಟ್ ಆಗಿರಬೇಕು ಅನ್ನೋದು ಗಮನಿಸಬೇಕಾದ ವಿಷಯ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿದೆ. ಮೊಬೈಲ್ ಬ್ಯಾನ್ ಮಾಡೋದು ಒಳ್ಳೆಯದೇ, ತುಂಬ ಉಪಯೋಗ ಇದೆ ಮೊಬೈಲಿಂದ. ಆದ್ರೂ ಮಿಸ್ಯೂಸ್ ಮಾಡೋದು ತುಂಬ ಜಾಸ್ತಿ ಇದೆ. ಆದ್ದರಿಂದ ಬ್ಯಾನ್ ಮಾಡೋದು ಒಳ್ಳೆಯದು. ಅದನ್ನು ಮೊಬೈಲಿಂದ ನೋಡೋ ಇವ್ರಿಗೆ ಮಕ್ಳಿಗೇನೋ ಓದಕ್ಕೇನೋ ಬೇಕಾಗಿರೋದಲ್ಲ, ಬೇರೆ ಇದ್ರಲ್ಲಿ ಮಾಡ್ಬೋದು. ಒಟ್ನಲ್ಲಿ ಶಾಲೆ ಆವರಣದಲ್ಲಿ ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಸರ್ಕಾರ ಸುಳಿವು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ಸಮಿತಿ ರಚನೆ ಮಾಡುವ ಸಾಧ್ಯತೆ ಕೂಡ ಇದೆ ಎಂಬ ಚರ್ಚೆ ನಡೀತಾ ಇದೆ. ಯಾವ ರೀತಿ ಮೊಬೈಲ್ ಬ್ಯಾನ್ ಮಾಡುತ್ತೆ, ಸರ್ಕಾರ ಯಾವಾಗ ಕಾರ್ಯರೂಪಕ್ಕೆ ತರುತ್ತೆ, ಅಥವಾ ಹೇಳಿಕೆಗೆ ಮಾತ್ರ ಮೊಬೈಲ್ ಬ್ಯಾನ್ ವಿಷಯ ಸೀಮಿತವಾಗುತ್ತಾ ಎಂಬುದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.